ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ಅಂತ ಎಲ್ಲರೂ ನೋಡಿರ್ತೀರ. ಬಟ್ ತುಂಬ ಗಲೀಜಿತ್ತು. ಎಷ್ಟೊಂದು ಗಲೀಜು ಅಂದರೆ ಅದರಲ್ಲಿ ಒಂಥರ ಚಿಕ್ಕದು ಹುಳ ಇರುತ್ತಲ್ಲ, ಅದು ಸಣ್ಣದ್ದು ಎಲ್ಲ ಇತ್ತು. ತುಂಬ ಜರಡಿ ಹಿಡಿದು ಕ್ಲೀನ್ ಮಾಡಿ ಈಗ ನೀಟ್ ಮಾಡಿ ಒಂದು ಸಿಲ್ವರ್ ಬಾಕ್ಸ್ಗೆ ಹೋಗಿಟ್ಟಿದ್ದೀನಿ. ಇದು ಬಂದು ಒಂದು 2 ಮಂತ್ ಅಂದರೆ ನಾವು ರೈಸ್ ಮಾಡೋದಕ್ಕಿಂತ ಮುದ್ದೆ ಜಾಸ್ತಿ ಮಾಡ್ತೀವಿ. ಈ ಸೊಸೈಟಿ ಅಕ್ಕಿಯಲ್ಲಿ ರೈಸ್ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇದ್ರಲ್ಲಿ ಪೌಡ್ರ್ ಜಾಸ್ತಿ ಹಾಕಿರ್ತಾರೆ. ಅದಕ್ಕೆ ನೀವು ಉಪಯೋಗಿಸುವಾಗ ಚೆನ್ನಾಗಿ ನೀಟಾಗಿ 3ರಿಂದ 4 ಸತಿ ಚೆನ್ನಾಗಿ ತೊಳೆದು ಆ ಪೌಡ್ರೆಲ್ಲ ಹೋಗೋ ತನಕ ತೊಳೆದು ಆಮೇಲೆ ಉಪಯೋಗಿಸಿ, ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಪೌಡ್ರ್ ಇರುತ್ತಲ್ಲ, ಕೆಲವರು ಅರ್ಧಂಬರ್ಧ ತೊಳೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಮಾಡಿಬಿಡ್ತಾರೆ. ಹಂಗೆ ಮಾಡಿಬಿಡಿ. ಹೆಂಗೆಂದರೆ ನಾವು ಅದು ಊಟ ಮಾಡೋದು ನಮ್ಮ ಹೊಟ್ಟೆಗೆ ಹೋಗುವಂಥ ಪದಾರ್ಥಗಳು, ನಾವು ತಿನ್ನೋ ವಸ್ತುಗಳನ್ನ, ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ತುಂಬ ನೀಟಾಗಿ ತೊಳೆದು ತಿಂದರೆ ತುಂಬ ಒಳ್ಳೆಯದು. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಸೊಸೈಟಿ ಅಕ್ಕಿ ಹೆಂಗಿರುತ್ತೆ ಅಂತದ್ದು ಗೊತ್ತಾಗಿರಲ್ಲ. ಸೊ ಅಂಥವ್ರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಗಲೀಜಿತ್ತು. ಆ ಗಲೀಜಿರೋದು ತೋರಿಸ್ಬೇಕಾಗಿತ್ತು, ಬಟ್ ನಾನು ತೋರಿಸಿಲ್ಲ. ಜಸ್ಟ್ ಕ್ಲೀನ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ಈಗ ಇದೇ ಸೊಸೈಟಿ ಅಕ್ಕಿ. ಇದು ನಾವು ಮುದ್ದೆಗೆಲ್ಲ ಯೂಸ್ ಮಾಡ್ತೀವಿ, ಕುಕ್ಕಿಂಗ್ಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ನೋಡಿದ್ದೀರ ಹಾಗಾದರೆ ಸೊಸೈಟಿ ಅಕ್ಕಿ ನೋಡಿದರೆ ಒಂದು ಹೌದಂತ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.